ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳುಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನಕ್ಕೊಮ್ಮೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಜೈನೊಡಗಳು ಸುತ್ತಾಡುತ್ತಾ ಮಗುವಿನ ಹುಟ್ಟನ್ನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ತುಳಸಿ 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 ಬಂದೆಪ್ಪ. ತುಳಸಿ ಊಟ ಆಯ್ತಾ? ಆಯ್ತಪ್ಪ. ಇವತ್ತು ಮಧ್ಯಾಹ್ನ ಅಳಿಯಂದ್ರ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ. ಅವ್ರು ಬಂದಾಗ ಅವ್ರ ಮನಸ್ಸಿಗೆ ಸಂತೋಷ ಆಗುವಾಗ ನೀನ್ ನಡ್ಕೋಬೇಕು. ಅವ್ರು ಯಾಕಪ್ಪ ಇಲ್ಲಿ ಬರ್ತಿದ್ದಾರೆ? ನಿನ್ನ ಅವ್ರು ತುಂಬಾ ಇಷ್ಟಪಟ್ಟಿದಾರಮ್ಮ. ಅವ್ರಿಗೆ ಏನಾದ್ರೂ ಮಾತಾಡ್ಬೇಕು ಅನ್ಸಿರ್ಬೋದು ನಿನ್ನ ಹತ್ರ. ಅಪ್ಪ, ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನನ್ನನ್ನು ಅವರು ಪದೇ ಪದೇ ಬಂದು ನೋಡಿ ಕಷ್ಟ ಕೊಡೋದಕ್ಕಿಂತ ನನ್ನನ್ನು ಒಂದೇ ಸರಿ ಮದ್ವೆ ಮಾಡಿ ಅವ್ರ ಮನೆಗೆ ಕಳ್ಸ್ಕೊಟ್ಬಿಡಿ. ಅದೇನಾಗುತ್ತೋ ಆಗ್ಲಿ. ನೋಡು, ಹಾಗೆಲ್ಲ ಮಾತಾಡ್ಬೇಡ. ನೀನು ಆ ಮನೆಗೆ ಹೋಗಿ ಬದುಕಿ ಬಾಳಬೇಕಾದವಳು. ಅಳಿಯಂದ್ರ ಮನಸ್ಸಿಗೆ ಅನುಕೂಲ ಆಗೋ ಹಾಗೆ ನಡ್ಕೊಂಡ್ರೆ ಆ ಮನೇಲಿ ನೀನು ಸುಖವಾಗಿರ್ಬೋದು, ನಿನಗೆ ಮರ್ಯಾದೆನೋ ಸಿಗುತ್ತೆ. ಅದಕ್ಕೋಸ್ಕರ ಹಾಗೆ ಹೇಳಿದೆ ಅಷ್ಟೇ. ತುಳಸಿ, ಅಳಿಯಂದ್ರ ಬಂದಾಗ
ಮೋಹನನ್ ಓದಿನ ವಿಚಾರವಾಗಿ ಅವ್ರ ಹತ್ರ ನೀನೇ ಮಾತಾಡ್ಬೇಕು. ಓಹೋ, ನೀನ್ ಊಟ ಮಾಡ್ದಿ ಅಂತ ವಿಚಾರಿಸ್ದ್ಯಲ್ಲ, ಅದಕ್ಕಿದೇನಾ ಕಾರಣ? ಅಪ್ಪ, ನೀವ್ ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ. ನೋಡಮ್ಮ, ಮೋಹನನ್ಗೆ ಇನ್ನೊಂದು 2-3 ದಿವಸದಲ್ಲಿ ಕೌನ್ಸಿಲಿಂಗ್ ಇದೆ. ಅದು ಮುಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಹಣ ಕಟ್ಟಬೇಕು. ಈಗ ನನ್ನ ಹತ್ರ ಹಣ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಮೋಹನನ್ ಓದಿಸಿದ್ರೆ ಅವನ ಭವಿಷ್ಯ ಚೆನ್ನಾಗಿರುತ್ತೆ. ಅವನ್ ಸಂಪಾದಿಸೋದಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ. ಅದಕ್ಕೆ ಅಳಿಯಂತೂ ಸ್ವಲ್ಪ ಮನಸ್ಸು ಮಾಡಿದ್ರೆ ನಮ್ಮ ಮೋಹನ ಮುಂದೆ ಓದೋದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಅಳಿಯಂದ್ರು ಬಂದಾಗ ನೀನೇ ಅವ್ರ ಹತ್ರ ಹಣ ಕೇಳಬೇಕು. ತಕ್ಷಣ ಲೆಟರ್ ತಗೊಂಡು ಹೋಗಿ ಕಾರ್ಪೊರೇಷನ್ ಅಲ್ಲಿ ರಿಜಿಸ್ಟರ್ ಮಾಡಿಸಿ ಅಂತ ಹೇಳಿ ಬಂದಿದ್ನಲ್ಲಮ್ಮ. ಸ್ಯಾಂಕ್ಷನ್ ಲೆಟರ್ನ ನಿಮ್ಗೆಲ್ಲ ಕಳ್ಸಿಕೊಟ್ಟಿದ್ದೀವಿ. ಅದ್ರ ಇಂಪಾರ್ಟೆನ್ಸ್ ನಿನಗೆ ಗೊತ್ತಾಗ್ಲಿಲ್ಲ. ಅವರು ನಿನ್ನ ಹುಡ್ಕೊಂಡು ಬಂದಾಗ ನಿನ್ ಮದುವೆ ನಿಶ್ಚಯ ಆಗಿತ್ತು. ಆ ಸ್ಥಿತಿನಲ್ಲಿ ನೀನೆಲ್ಲಿ ಓದಕ್ ಹೋಗ್ತೀಯ ಅಂತ ನಾನು ಅವಾಗ್ಲೇ ಹರಿದಾಕ್ಬಿಟ್ಟೆ ಅದನ್ನ. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಅಪ್ಪ, ಕುರಿ ತನ್ನ ಬೆಲೆನ ತಾನೇ ನಿರ್ಣಯಿಸೋದಕ್ಕಾಗೋದಿಲ್ಲ. ಅದನ್ನ ಮಾರಕ್ಕಿಟ್ಟಿರೋ ವ್ಯಾಪಾರಿ ತನ್ನ ಸಾಮರ್ಥ್ಯಕ್ಕೆ ತಕ್ಕಾಗ ಮಾತಾಡಿ ಅದನ್ನ ಮಾರ್ತಾನೆ. ನಾನು ನಿಮ್ ಕೈಯಲ್ಲಿರೋ ಕುರಿ, ಎಷ್ಟಕ್ಕೆ ಸಾಧ್ಯನೋ ಅಷ್ಟಕ್ಕೆ ಮಾರ್ಕೊಳ್ಳಿ. ಈಗಾಗ್ಲೇ ನನಗೆ 5 ಲಕ್ಷ ರೂಪಾಯಿ ಅಂತ ನಿರ್ಣಯ ಮಾಡಿದಿರಲ್ಲ ಅಪ್ಪ, ಅದು ಹಳೆ ಬೆಲೆ. ಅದೇ ರೇಟು ಕೊಟ್ಟು ಮೋಸ ಹೋಗ್ಬೇಡಿ. ನಿಮ್ಗೆ ಗೊತ್ತಲ್ಲಪ್ಪ, ಈಗ ನನಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಒಬ್ಬ ಬ್ಯಾಂಕ್ ಆಫೀಸರ್ ಬೇರೆ ನಮ್ಮನೆಗೆ ಬಂದು ನನ್ನ ಮದುವೆ ಮಾಡ್ಕೋತೀನಿ ಅಂತ ಕೇಳಿದಾನೆ. ಅದರಿಂದ ನನಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಬೆಲೆನೂ ಜಾಸ್ತಿ ಆಗೋಗಿದೆ. ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಏರ್ಸ್ಕೊಳ್ಳಿ ಅಪ್ಪ. ಅದಕ್ಕೆಲ್ಲ ನಾನು ಅಡ್ಡಿ ಬರಲ್ಲ ಅಪ್ಪ. ಆದ್ರೆ ನಾನೇ ಹೋಗಿ ಹಣ ಕೇಳಿ ನನ್ನನ್ನು ನಾನು ಮಾರ್ಕೊಳ್ಳೋದಕ್ಕೆ ತಯಾರಿಲ್ಲ. ಏಯ್, ಏನೇ ಮಾತಾಡ್ತಿದ್ಯಾ? ಇವ್ರಿಗೆ ಏನ್ ಹೇಳಿದ್ರು ಅಂತ ಹೀಗೆ ಮಾತಾಡ್ತಿದ್ಯಾ ನೀನು? ಪದ್ಮ, 20 ವರ್ಷ ಆದ್ಮೇಲೆ ಇವತ್ತೇ ಮೊದಲನೇ ಸಾರಿ ಬಾಯಿ ಬಿಟ್ಟು ಇವಳು ಮಾತಾಡ್ತಿರೋದು. ಅದನ್ನ ನೀನ್ ಯಾಕೆ ತಡೀತೀಯ? ಮಾತಾಡ್ಲಿ ಬಿಡು. ಏಯ್, ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ಏನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡಿದ್ಯಲ್ಲ, ಅದನ್ನ ಮರ್ತು ಬಿಟ್ಟಿಯಾ ನೀನು? ಈಗ ಜ್ಞಾನೋದಯ ಆದೋಳ್ ತರ ಮಾತಾಡ್ತಿದ್ಯಾ? ಮರ್ತಿಲ್ಲ ಚಿಕ್ಕಮ್ಮ. ಮೋಹನನ್ ಓದಿಸ್ಬೇಕು ಅಂತ ಮದನ್ ಗೋಪಾಲ್ ಹತ್ರ 5 ಲಕ್ಷ ರೂಪಾಯಿ ಕೇಳು ಅಂತ ನನಗೆ ಹೇಳ್ತಿದ್ದೀರಲ್ಲ, ಯಾಕೆ? ಹೇಗಾದ್ರೂ ಮಾಡಿ ಮೋಹನನ್ ಓದಿಸ್ಬೇಕು ಅಂತ ತಾನೆ. ಅದಕ್ಕೆ ನಿಮ್ ಕಣ್ಣಿಗೆ ಇದೆಲ್ಲ ತಪ್ಪಾಗಿ ಕಾಣಿಸ್ತಿಲ್ಲ. ಇದೇ ತರ ನಾನು ಓದಬೇಕು ಅಂತ ಆಸೆ ಪಟ್ಟೆ. ನಾನೇನು ತಪ್ಪು ಮಾಡಿಲ್ಲ. ತಪ್ಪಾಗಿರೋ ಜಾಗಕ್ಕೆ ಹೋಗಿ ಮೋಸ ಹೋದೆ ಅಷ್ಟೇ. ನಾನ್ ತಗೊಂಡ್ ಮಾರ್ಕ್ಸ್ಗೆ ಓದು ನನ್ನನ್ನು ಹುಡ್ಕೊಂಡ್ ಬಂದಿತ್ತು. ನೀವ್ ಅದನ್ನ ಹಾಳು ಮಾಡದೆ ಹೋಗಿದ್ರೆ ನಾನು ಯಾಕೆ ಅಲ್ಲಿಗೆ ಹೋಗ್ತಿದ್ದೆ? ನಾನು ಅಲ್ಲಿ ಹೋಗಿ ಯಾಮಾರ್ತಿರ್ಲಿಲ್ಲ. ನಡೆದಿದ್ದ ತಪ್ಪಿಗೆ ನಾನು ಮಾತ್ರ ಕಾರಣ ಅಲ್ಲ. ಚೆನ್ನಾಗಿ ಯೋಚನೆ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿದ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರ್ಸಿದಾರ ಅಂದ್ ಕೂಡ್ಲೆ ಹೋಗಿ ಕರ್ಕೊಂಡ್ ಬಂದ್ರಿ. ಅಲ್ಲೇ ಬಿಟ್ಟು ಬರ್ಬೇಕಾಗಿತ್ತು ಇವಳನ್ನ. ಹೌದು ಕಣೋ ಮುತ್ತು, ಇವಳನ್ನ ಪೊಲೀಸ್ ಸ್ಟೇಷನ್ ಅಲ್ಲೇ ಬಿಟ್ಟು ಬರ್ಬೇಕಾಗಿತ್ತು. ಪದ್ಮ, ಇವಳನ್ನ ಅಲ್ಲೇ ಬಿಟ್ಟಿದ್ದಿದ್ರೆ ಮದನ್ ಗೋಪಾಲ್ನಿಂದ ನಿಮಗೆ ಹಣ ಹೇಗ್ ಸಿಕ್ತಿತ್ತು? ಹೆಚ್ಚು ಮಾತಾಡಬೇಡ. ಹೆತ್ತವಳು ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ದೇ ಇದ್ರೆ ಯಾವತ್ತೋ ಬೀದಿಗೆ ತಳ್ಬಿಡ್ತಾ ಇದ್ದೆ. ನೀನ್ ಯಾಕಪ್ಪ ನನ್ನ ಬೀದಿಗೆ ತಳ್ತೀಯ? ತುಳಸಿ ಇಲ್ಲಿದ್ದಾಳೆ ಅಂತಾನೆ ನಾನು ಇಲ್ಲಿರೋದು. ಇವಳು ಯಾವತ್ ಮನೆಯಿಂದ ಹೋಗ್ತಾಳೋ ನಾನು ಅವತ್ತಿಂದ ಈ ಮನೇಲಿ ಇರೋದಿಲ್ಲ. ಅಜ್ಜಿ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ? ಅಪ್ಪ, ಅಮ್ಮ ಮನೆ ಬಿಟ್ಟು ಹೋಗ್ತಾರ ಯಾವತ್ತಾದ್ರೂ ನಾನು ಒಂದಿನ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ನೀವ್ ಹೇಳಿ ನನ್ನನ್ನು ಬೆಳೆಸಿದ್ರಿ. ಆ ಗಾಯ ಇನ್ನೂ ನನ್ನ ಮನ್ಸಲ್ಲಿ ಕೊರಿತಾ ಇದೆ. ಅದಕ್ಕೇನೆ ಈ ಮನೇಲಿ ಏನೇ ನಡೆದ್ರು ಈ ಮನೆ ಬಿಟ್ಟು ಹೋಗಲ್ಲ ಅಂತ ಗಟ್ಟಿ ಮನ್ಸು ಮಾಡಿ ಬದುಕ್ತಿದ್ದೀನಿ. ನಾನು ಓಡ್ ಹೋಗಲ್ಲ ಅಪ್ಪ, ಪರವಾಗಿಲ್ಲ. ನೀವ್ ಅಕ್ಷತೆ ಹಾಕಿ ಬದುಕು ಕೊಟ್ರು ಸರಿ, ವಿಷ ಹಾಕಿ ಕಳಿಸ್ಕೊಟ್ರು ಸರಿ. ಯಾವತ್ ನಡೆದ್ರು ನೀವ್ ಹೇಗೆ ಹೇಳ್ತಿರೋ ಹಾಗೆ ಕೇಳ್ಕೊಂಡು ಇಲ್ಲೇ ಇರ್ತೀನಿ. ಆದ್ರೆ ಈಗ ನೀವ ಮದನ್ ಗೋಪಾಲ್ ಹತ್ರ ಹೋಗಿ ನಾನ್ ಹಣ ಕೇಳಬೇಕು ಅಂತ ಹೇಳ್ತಿದ್ದೀರಾ. ಅದಕ್ಕೆ ಬೇರೆ ಅರ್ಥನೇ ಬರುತ್ತಪ್ಪ.
ನಾನೇನೋ ದಂಧೆ ಮಾಡ್ತೀನಿ ಅಂತ ಪೊಲೀಸ್ ಸ್ಟೇಷನಲ್ಲಿ ಕೂರಿಸಿದ್ರಲ್ಲ ಅದ್ ನಿಜ ಆಗ್ಬಿಡುತ್ತೆ. ಪದ್ಮ ಎಲ್ಲ ರೆಡಿ ಆಯ್ತಾ? ಎಲ್ಲ ರೆಡಿಯಾಗಿದೆ. ಈ ಒಡೆ ಒಂದು ಆಗೋಗ್ಬಿಟ್ರೆ ಆಗೋಯ್ತಷ್ಟೇ. ಅಳಿಯಂದ್ರು ಬರೋ ಸಮಯ ಆಯ್ತು. ಆಯ್ತು, ಎಲ್ಲ ರೆಡಿಯಾಗಿದೆ ಅಂತ ಹೇಳಿದ್ನಲ್ಲ. ಪದ್ಮ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಯಾಕೆ? ಅಳಿಯಂದ್ರು ಬಂದಾಗ ಈ ತುಳಸಿ ಏನಾದ್ರೂ ಸಮಸ್ಯೆ ಮಾಡ್ತಾಳೆ ಅಂತ ಭಯನಾ? ಅದಲ್ಲ ಪದ್ಮ, ಅಳಿಯಂದ್ರೊಬ್ಬರನ್ನ ಇಲ್ಲಿ ಕರೆದಿರೋ ವಿಷಯ ಅವ್ರ ಅಕ್ಕನ ಗೊತ್ತಾದ್ರೆ ಮುಂದೆ ಏನಾದ್ರೂ ತೊಂದರೆ ಮಾಡ್ತಾರೋ ಏನೋ ಅಂತ. ಅದಕ್ಕೆ ನಾವ್ ಈಗ ಏನ್ರಿ ಮಾಡಕ್ಕಾಗುತ್ತೆ? ಮೋಹನ್ ಓದ್ಗೆ ಅಂತ ನಾವು ಅವ್ರ ಅಕ್ಕನ ಹತ್ರ ಹೋಗಿ ಮರ್ಯಾದೆ ಹಣ ಕೇಳಿದ್ವಿ. ಅವಳು ಕೊಡೋದಕ್ ಮನ್ಸೇ ಇಲ್ಲ. ನಮಗ್ ಬೇರೆ ದಾರಿ ಏನಿದೆ ಹೇಳಿ? ಈಗೇನು ಮಾಡಕ್ಕಾಗಲ್ಲ ರೀ. ನಾವ್ ಹೀಗೆ ತಾನೇ ಮಾಡ್ಬೇಕು. ಹಾರನ್ ಸೌಂಡ್ ಬಂತು. ಹೌದು, ಅಳಿಯಂದ್ರು ಬಂದು ಬರ್ತೀನಿ. ಬಾ, 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 ಬಾ. ಹಾ, ಬನ್ನಿ ಬನ್ನಿ. ಬಂದ್ರು. ಬಾ. ನಮಸ್ಕಾರ. ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದ್ರಲ್ಲ, ಬಹಳ ಸಂತೋಷ ಆಯ್ತು. ಬನ್ನಿ ಒಳಕ್ಕೆ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿಲ್ವೋ ಮುತ್ತು? ತುಳಸಿಗೋಸ್ಕರ. ಬನ್ನಿ ಒಳಕ್ಕೆ. ಬನ್ನಿ. Decisions. I don't want no opinions. Calling all the shots and I don't need nobody's permission. It's not a ಏನ್ ಮುತ್ತು, ನಮ್ಮನ್ನ ಬನ್ನಿ ಅಂತ ಕರೆಯಲ್ವಾ? ಅದ್ ಸರಿ, ನಾವು ಬರೋದನ್ನ ನೀನು ನಿರೀಕ್ಷಿಸೇ ಇರ್ಲಿಲ್ಲ ಅಂದಾಗ ಒಳಗ್ ಬನ್ನಿ ಅಂತ ಕರೆಯೋದಕ್ಕೆ ಮನ್ಸಾದ್ರೂ ಹೇಗ್ ಬರುತ್ತೆ ಹೇಳು? ಹಾಗೇನೂ ಇಲ್ಲ ಮೇಡಮ್. ಬನ್ನಿ ಬನ್ನಿ ಒಳಕ್ಕೆ. ನನ್ನ ತಮ್ಮ ನನಗೆ ಹೇಳ್ದೆ ಏನು ಮಾಡಲ್ಲ. ನೀವು ಅವನಿಗೆ ಫೋನ್ ಮಾಡಿ ಊಟ ಕರೆದಿದ್ನ ನನಗೆ ಹೇಳ್ದ. ಸರಿ ಹೋಗ್ಬಾರಪ್ಪ ಅಂತ ನಾನು ಹೇಳ್ದೆ. ಇಲ್ಲಕ್ಕ, ನೀನ್ ಬಂದ್ರೆ ನಾನು ಅಲ್ಲಿಗೆ ಹೋಗೋದು ಅಂತ ಹೇಳ್ದ. ಇನ್ನೇನ್ ಮಾಡಕ್ಕಾಗತ್ತೆ? ನೀವು ಮಾಡಿರೋ ಅಡಿಗೆ ಎಲ್ಲ ವೇಸ್ಟ್ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ನಾವು ಬಂದ್ವಿ. ಸರಿ, ಬನ್ನಿ ಬನ್ನಿ ಮೇಡಮ್. ಬನ್ನಿ. ಇವ್ರು ಯಾಕ್ರಿ ಒಕ್ಕರ್ಸಿದ್ರು? ಬಾಯ್ ಮುಚ್ಕೊಂಡು ಸುಮ್ಮನೆ ಇರು. ಕೂತ್ಕೊಳ್ಳಿ ಅಳಿಯಂದ್ರೆ. ಕೂತ್ಕೊಳ್ಳಿ. ಓಹೋ, ತುಳಸಿ. ಅಯ್ಯ, ನೀನ್ ಇನ್ನೂ ಇದೇ ಡ್ರೆಸ್ ಅಲ್ಲೇ ಇದೆಯಾ? ಛೀ 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 ಛೀ. ಅಯ್ಯೋ, ಏ ಮುತ್ತು, ನೀನ್ ಯಾವಾಗ ಬಂದು ನಿಂತ್ಕೊಂಡೆ? ಒಂದು ತಿಳ್ಕೊ, ಮದುವೆ ಆಗೋವರೆಗೂ ನಿನ್ನ ಮಗಳಿಗೆ ನಾನು ಏನು ಮಾಡೋದಿಲ್ಲ. ಅರ್ಥ ಆಯ್ತಾ? ಹಿಂದೆ ಬರಬೇಡ. ಯುವರ್ ಡ್ಯಾಡ್ ಇಸ್ ಫನ್ನಿ ಫೆಲೋ ಯಾರ್. ಬ್ಲಡಿ ಹೆಲ್. ಅಳಿಯಂದ್ರೆ, ನಮ್ಮ ತುಳಸಿ ನಿಮ್ಮನ್ನು ನೋಡ್ಬೇಕು ಅಂದ್ಕೊಂಡಿದ್ದಾಳೆ ಅಂತ ಹೇಳಿದ್ರು. ನಾನೆಲ್ಲೋ ನೀನು ನಾನ್ ತಕ್ಕೊಟ್ಟು ಚೂಡಿದಾರ ಹಾಕೊಂಡು ಸುಂದರವಾಗಿ ರೆಡಿ ಆಗಿರ್ತೀಯ ಅಂತ ತಿಳ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಏನ್ ತುಳಸಿ ಇದು? ಛೇ, ಐ ಆಮ್ ವೆರಿ ಅಪ್ಸೆಟ್. ರೀ, ಅಳಿಯಂದ್ರನ್ನ ಊಟಕ್ಕೆ ಕರೀರಿ, ಅಡಿಗೆ ತಣ್ಣಗಾಗ್ಬಿಡುತ್ತೆ. ಅಳಿಯಂದ್ರೆ ಬನ್ನಿ ಊಟ ಮಾಡಿ. ಊಟ ಓಕೆ ಮಾಡೋಣ. ಈ ಅಜ್ಜಿ ಮದುವೆ ಆದ್ರೂ ನಮ್ಮ ಹಿಂದೆ ಬರುತ್ತೋ ಏನೋ ದರಿದ್ರ. ನೋಡ್ದಿಯೇನೆ ತುಳಸಿ ನಿಮ್ಮಪ್ಪ ಮಾಡಿರೋ ಕೆಲ್ಸನ? ನೀನ್ ಬರೋಕ್ ಹೇಳಿದ್ಯ ಅಂತ ಹೇಳಿ ಆ ಮದನ್ ಗೋಪಾಲ ಇಲ್ಲಿಗೆ ಬರಕ್ ಹೇಳಿದ್ದಾನೆ. ಬನ್ನಿ, ಕೂತ್ಕೊಳ್ಳಿ. ಅಕ್ಕ ಬಾರಕ್ಕ. ಬಾ. ಅಕ್ಕ ಬನ್ನಿ, ನೀವು ಕೂತ್ಕೊಳ್ಳಿ. ಇರ್ಲಿ, ನನ್ನ ತಮ್ಮನಿಗೊಬ್ಬನಿಗೆ ಅಡಿಗೆ ಮಾಡಿರ್ತೀರಿ ಅಂತ ನಾವು ಊಟ ಮಾಡ್ಕೊಂಡೇ ಬಂದ್ವಿ. ಹಾಗೆಲ್ಲ ಏನು ಇಲ್ಲಕ್ಕ, ಎಲ್ಲ ಬೇಕಾದಷ್ಟಿದೆ. ಬನ್ನಿ. ನನ್ನ ತಮ್ಮನಿಗೊಬ್ಬನಿಗೆ ಬಡ್ಸಮ್ಮ. ಇರ್ಲಿ, ಪರವಾಗಿಲ್ಲ. ಬನ್ನಿ ಕೂತ್ಕೊಳ್ಳಿ ಅಕ್ಕ. ತುಳಸಿ, ಬಂದ್ ಎಲ್ರಿಗೂ ಊಟ ಬಡ್ಸಮ್ಮ. ಏ ಬಾಸ್, ಬಾ ಕೂತ್ಕೋ ಬಾ. ಇಲ್ಲ, ನೀನು ಊಟ ಮಾಡು ಮದನ್. ನಾನು ಒಬ್ನೇ ಹೇಗೆ ಊಟ ಮಾಡ್ಲಿ? ಬಾ ಕೂತ್ಕೋ ಬಾ. ಪರವಾಗಿಲ್ಲ ಮಾಡಪ್ಪ. ಏ ಮುತ್ತು, ನೀನಾದ್ರೂ ಬಾರಯ್ಯ. ನಿನ್ನ ಮಗಳು ಬಡಿಸ್ತಾಳೆ, ಬಡಿಸ್ಕೋ. ನಾಳೆ ಅವಳು ನಮ್ಮ ಮನೆಗೆ ಬಂದ ಮೇಲೆ ನಿಂಗೆ ಅವಕಾಶ ಎಲ್ಲಿದೆ ಹೇಳು? ಹಾ, ಬಾ ಕೂತ್ಕೋ ಬಾ. ಏಯ್, ಬಾ ಕೂತ್ಕೋ. ಹೋಗ್ತೀನಿ. ತುಳಸಿ, ಸರಿ, ಸರಿ, ಹೋಗಿ ಸರಿ. ತಗೊಂಡ್ ಬಾ. ಹೋಗು ಬೇಗ.
ಮೇಡಮ್ ನೀವು ಊಟಕ್ಕೆ ಕೂತ್ಕೊಳ್ಳಿ. ಇಷ್ಟು ದೂರ ಬಂದಿದ್ದೀರಿ, ಕೈ ಒದ್ದೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಮನಸ್ಸಿಗೆ ಬೇಸರ ಆಗುತ್ತೆ. ಹೇಳಿ ಕೂತ್ಕೊಳ್ಳಿ. ನಾನು ಒಂದ್ಸಲ ಕೈ ತೊಳ್ಕೋಬೇಕಂತೀನಿ, ಆದ್ರೆ ಬಿಡೋ ಹಾಗೆ ಕಾಣಿಸ್ತಾ ಇಲ್ವೇ? ಏ ಮುತ್ತು, ಬಾ ಕೂತ್ಕೋ, ಬಾ. ಹೇಳ್ತಾ ಇಲ್ವಾ? ಬಾ. ಸರಿ. ಬಾಸ್, ತಿನ್ನೋ ವಿಷಯಕ್ಕೆ ಸಂಕೋಚ ಮಾಡ್ಕೋಬಾರ್ದು. ಬಾ ಎಲ್ರಿಗೂ ಊಟ ಬಡಿಸು. ಮೊದಲು ಸ್ವೀಟ್ ತುಳಸಿ ನಾಚಿಕೊಂಡು ಇಲ್ಲ ನನಗೆ ಹಾಕ್ಬಿಡ್ತಾಳೆ. ಇದನ್ನ ತಗೋ. ಏನ ಮುತ್ತು? ಹೌದು. ಇದೇನ್ ತುಳಸಿ, ಒಂದೇ ಸ್ವೀಟ್ ಹಾಕಿದ್ಯಾ? ಫಿಲ್ಮ್ ಅಲ್ಲಿ ಈ ತರ ಸೀನ್ ಬಂದಾಗ ಹೀರೋಯಿನ್ ಏನ್ ಮಾಡ್ತಾಳೆ ನೋಡಿದ್ಯಾ? ತಾನು ಮದುವೆ ಆಗೋ ಗಂಡಿಗೆ ಸ್ವೀಟ್ ಹಾಕ್ಬೇಕಾದ್ರೆ ಮುಖ ನೋಡ್ಕೊಂಡು ಇನ್ವಾಲ್ವ್ ಆಗ್ಬಿಟ್ಟು ಇರೋದನ್ನೆಲ್ಲ ಸುರಿಸ್ಬಿಡ್ತಾಳೆ. ನೀ ನೋಡಿದ್ರೆ ಒಂದೇ ಒಂದು ಹಾಕಿದ್ಯಾ, ಇನ್ನೊಂದಿಷ್ಟು ಹಾಕು ತುಳಸಿ. ಅಯ್ಯೋ, ಇಷ್ಟೊಂದ? ಪರವಾಗಿಲ್ಲ ಬಿಡು, ನೀನ್ ಹಾಕಿದ್ಮೇಲೆ ತಿನ್ಲೇಬೇಕಾಗತ್ತೆ. ತಿಂತೀನಿ, ರುಚಿಯಾಗಿರುತ್ತೆ. ತಗೊಳ್ಳಿ ಬಾಸ್. ಸರಿ, ನಾವಿನ್ನು ಹೊರಡೋಣವಾ? ಮೇಡಮ್, ಒಂದೇ ಒಂದು ನಿಮಿಷ ಕೊಡಿ. ಯಾಕೆ? ಮೇಡಮ್, ದಯವಿಟ್ಟು ತಾವು ಈ ಲಕ್ಷ್ಮೀದೇವಿ ಫೋಟೋ ಮುಂದೆ ಬಂದು ನಿಂತ್ಕೋಬೇಕು. ಯಾಕೆ? ಅಕ್ಕ, ಮುತ್ತು ಏನೋ ಆಸೆ ಪಟ್ಟು ಕರೀತಿದ್ದಾನೆ, ಬಾ ಅಕ್ಕ. ಮೇಡಮ್ ಬನ್ನಿ ಮೇಡಮ್, ಒಂದೇ ಒಂದು ನಿಮಿಷ. ಆ ತಾಯಿ ಮುಂದೆ ಬಂದು ನಿಂತ್ಕೊಳ್ಳಿ. ಸರಿ. ಮೇಡಮ್, ಅದು ಮುತ್ತು ಏನ್ ಮಾಡ್ತಿದ್ಯಾ? ಏಳ್ ಮೇಲೆ, ಏಳಪ್ಪ ಮೇಲೆ. ಏನಪ್ಪ ಏನ್ ಮಾಡ್ತಿದ್ಯಾ ನೀನು? ನಿನ್ನ ವಯಸ್ಸೇನು, ನನ್ನ ವಯಸ್ಸೇನು? ಕಾಲಿಗೆ ಬೀಳೋದಾ? ಏನು ವಯಸ್ಸು ಮೇಡಮ್? ವಯಸ್ಸು ಏನ್ ಮಾಡುತ್ತೆ? ನೋಡಿ ಮೇಡಮ್, ತಮಗೆ ಸಹಾಯ ಮಾಡೋ ದೊಡ್ಡ ಮನಸ್ಸಿದೆ. ನನ್ನ ಮಗನ ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಅದಕ್ಕೆ ನಿಮ್ಮ ಹತ್ರ ಸಹಾಯ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ನೀವು ದಿಢೀರಂತ ಇಲ್ಲ ಅಂತ ಅಂದಾಗ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಮೇಡಮ್, ನಮ್ಮ ಮಗ ಕೋಪಿಸ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಮೇಡಮ್. ನೋಡಿ, ನನ್ನ ಸಂಸಾರದ ಭವಿಷ್ಯ ಅವನ ಮೇಲಿದೆ ಮೇಡಮ್. ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಸಹಾಯ ಮಾಡಿ ಮೇಡಮ್. ಓಹೋ, ನನ್ನ ತಮ್ಮನ್ ಮಾತ್ರ ಊಟಕ್ಕೆ ಕರೆದಾಗ್ಲೇ ನಾನು ಇಂಥದ್ದೇನೋ ಇರಬಹುದು ಅಂತ ಅನ್ಕೊಂಡೆ. ಅಕ್ಕ, ಮುತ್ತು ನಿನ್ ಕಾಲಿಗೆ ಬಿದ್ದಿದ್ದಾನೆ. ಇನ್ನು ಮೇಲೂ ಹಠ ಮಾಡಿದ್ರೆ ಚೆನ್ನಾಗಿರಲ್ಲ. ಹೋದ್ರು ಹೋಗ್ಲಿ, 5 ಲಕ್ಷ ರೂಪಾಯಿ ತಾನೆ, ಕೊಟ್ಬಿಡೋಣ. ಮಗನ ಓದಿಸೋದಕ್ಕೆ ಅಂತ ತಾನೇ ಕೇಳ್ತಿರೋದು. ದಯವಿಟ್ಟಿಲ್ಲ ಅನ್ಬೇಡಿ. ಓಕೆ ಮುತ್ತು, ನಾಳೆ ಬರಬೇಕಾದ್ರೆ 5 ಲಕ್ಷ ರೂಪಾಯಿ ದುಡ್ಡು ತರ್ತೀನಿ. ಹಾ, ನಿನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡು. ಅರೆ, ಹೊರಗೆ ಕರ್ಕೊಂಡು ಹೋಗಿ ಮದುವೆಗೆ ಅಂತ ಸೀರೆ ಒಡವೆನೆಲ್ಲ ಕೊಡಿಸ್ಕೊಡ್ತೀನಯ್ಯ. ಅದ್ಯಾಕೆ ಎಲ್ರು ಈ ತರ ನೋಡ್ತಿದ್ದೀರಾ, ಕ್ರೇಜಿ ಪೀಪಲ್? ತುಳಸಿ, ನಾಳೆ ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಹಳೆ ಡ್ರೆಸ್ ಹಾಕೊಂಡು ನನ್ನ ಜೊತೆ ಬರಬೇಡ. ನಾನು ಕೊಟ್ಟಿದ್ದೀನಿಲ್ಲ ಚೂಡಿದಾರ, ಅದನ್ನ ಹಾಕೊಂಡ್ಬ. ಗೊತ್ತಾಯ್ತಾ? ನಾವೇನು ಹೊರಡೋಣವಾ?
ಮೇಡಮ್, ನಾನು ನನ್ನ ತಮ್ಮ ಎಷ್ಟೋ ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ಮಾಡಿದ್ದೀವಿ, ಇಷ್ಟು ಕಾಸ್ಟ್ಲಿ ಆಗಿರಲಿಲ್ಲ. ನನ್ನ ತಮ್ಮ ಊಟ ಮಾಡಿದ್ದಕ್ಕೇನೆ 5 ಲಕ್ಷ ರೂಪಾಯಿ ಬಿಲ್ ಮಾಡಿದ್ಯಲ್ಲ, ವಾಹ್, ಅದು ಬುದ್ಧಿವಂತ ಕಣೆಯ. ಜೋಕ್ ಜೋಕ್ ಆಫ್ ದ ಮಿಲೇನಿಯಂ. ವೆರಿ ಗುಡ್ ಜೋಕ್. ಹೋಗೋಣವಾ? ನಡಿ ಬಾಬಾ ಹೌಸ್. ಅಳಿಯಂದ್ರೆ ತುಂಬಾ ಉಪಕಾರ ಆಯ್ತು. ಓಕೆ ಓಕೆ, ಸಿ ಯು. ಸರಿ ಮೇಡಮ್, ಸರಿ ನಾವು ಹೋಗಿ ಬರ್ತೀವಿ. ಸರಿ. ನಮಸ್ಕಾರ. ನಮಸ್ಕಾರ. ಸರಿ, ಒಳ್ಳೇದು. ಅಪ್ಪ, ದೇವ್ರ ದಯದಿಂದ ಅಬ್ಬಾ. ಒಂದು ಕೆಲಸ ಆಯ್ತು.